ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಯ್ತು ನೋಡ್ರಿ ವ್ಲಾಗ್ ಮಾಡೋದು ಕಡಿಮೆ ಮಾಡಿಬಿಟ್ಟೆನ. ಯಾಕಂದ್ರೆ ತುಂಬಾನೇ ಬೇಜಾರಾಗ್ಬಿಟ್ಟದ. ಯಾವ ಥರ ವಿಡಿಯೋ ಮಾಡಿದ್ರು ಕೂಡ ವ್ಯೂಸ್ ಕಡಿಮೆ ಆಗ್ಬಿಟ್ಟಿದಾವ. ಅಂದ್ರೆ ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟ್ ವಿಡಿಯೋ ಮಾಡಿದ್ರು ಹಂಗೆ ಆಗತೈತಿ. ಮತ್ತು ಒಳ್ಳೆ ವ್ಲಾಗ್ಸ್ ಎಲ್ಲ ಮಾಡಿದ್ರು ಕೂಡ ವ್ಯೂಸ ಕಡಿಮೆ ಬರಾಕತ್ತವ. ಹಿಂಗಾಗಿ ಯಾವ ಥರ ವಿಡಿಯೋ ಮಾಡಿದ್ರು ವ್ಯೂಸ್ ಬರಾಕತ್ತಿಲ್ಲ. ಏನು ಮಾಡಿ ಏನು ಉಪಯೋಗ ಅಂದ್ಕೊಂಡು ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೇನೆ. ಕೆಲವೊಂದು ಸಾರಿ ಮಾರ್ನಿಂಗ್ದಿಂದ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತೇನೆ. ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿರ್ತೇನೆ, ಆಮೇಲೆ ಮರ್ತು ಬಿಟ್ಟಿರ್ತೇನೆ ವ್ಲಾಗ್ ಕಂಟಿನ್ಯೂ ಮಾಡೋದು. ನೋಡಿದ್ರೆ 2-3 ನಿಮಿಷದ್ದು ಆಗಿಬಿಟ್ಟಿರ್ತದೆ. ಸೊ ಅಯ್ಯೋ 2-3 ನಿಮಿಷದ ವಿಡಿಯೋ ಏನು ಮಾಡೋದು ಬಿಡು ಅಂದ್ಕೊಂಡು ಮತ್ತೆಲ್ಲ ಡಿಲೀಟ್ ಮಾಡಿ ಒಗೆದ್ಬಿಟ್ಟಿರ್ತೇನೆ. ಸೊ ಇವಾಗ ಯಾಕೋ ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟ್ ಐತಿ, ಶೇರ್ ಮಾಡ್ಕೊಂಡು ಅಂತ ಅಂದ್ಕೊಂಡು ಶೇರ್ ಮಾಡ್ಕೊಳತ್ತೇನೆ. ಆ್ಯಕ್ಚುಲಿ ಇದನ್ನು ನಾನು ತುಂಬ ದಿನದ ಹಿಂದೆನೇ ಮಾಡಿರೋ ವಿಡಿಯೋ. ಬಟ್ ಇದು ಕಂಟೆಂಟ್ ಪರ್ಪೋಸ್ ಐತಿ ಅಂದ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಬಂದಾರ ನೋಡ್ರಿ. ಇವತ್ತು ಏನಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ವಾಟರ್ ಪ್ಯೂರಿಫೈ ಕುಡ್ಸಕತ್ತಾರ ನೋಡ್ರಿ. ಸೊ ಹಾಗಾಗಿ ಅವರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು. ಸೊ ಭಾಳ ಚಲೋ ಅದಾರ ಅವರು. ಆ್ಯಕ್ಚುಲಿ ಮುಂಚೆ ವಾಟರ್ ಪ್ಯೂರಿಫೈ ಇದ್ರೊಳಗನ ವರ್ಕ್ ಮಾಡ್ತಿದ್ರು. ಇವಾಗ ಬಿಟ್ಟು ಬೇರೆ ಕಡೆ ವರ್ಕ್ ಮಾಡತ್ತಾರ. ಬಟ್ ಈ ಕೆಲಸ ಅಂತೂ ಅವಾಗವಾಗ ಕಂಟಿನ್ಯೂ ಇರ್ತದೆ. ಸೊ ಏನಾದರೂ ಈ ಥರ ಬಂದಾಗ ಅವರು ತೊಗೊಂಡು ಬಂದು ಎಲ್ಲ ಕೂಡ್ಸಿ ಹೋಗಿರ್ತಾರೆ. ಸೊ ಮೊನ್ನೆನೂ ಅವ್ರ ಥರ ನನಗೆ ಭಾಳ ದಿನದಿಂದ ನಮ್ಮ ಹಸ್ಬೆಂಡ್ ಅವ್ರು ಹೇಳತ್ತಿದ್ರು ಕೂಡ್ಸೋಣ ಅಂಥೇಳಿ. ಬಟ್ ನನಗೆ ಇಂಟ್ರೆಸ್ಟ್ ಇರಾಕಿಲ್ಲ, ಬೇಡ ಸುಮ್ಮನೆ ಅದಕ್ಕೆ ಯಾಕಷ್ಟು ದುಡ್ಡು ಹಾಕೋದು. ಕುಡಿ ನೀರು ಬಂದಿರ್ತಾವ, ಚೆನ್ನಾಗಿ ಅದನ್ನ ಸೋಸ್ಬಿಟ್ಟು ನೀರು ಕುಡಿಯೋಣಂತ, ಸುಮ್ಮನೆ ಯಾಕೆ ಅದಕ್ಕೆ ರೊಕ್ಕ ಹಾಕೋನು ಅಂತ ಅನ್ಕೊಳತ್ತಿದ್ದೆ. ಬಟ್ ಅವರು ಹೇಳಕತ್ತಿದ್ರು, ಇಲ್ಲ ಮಳೆಗಾಲ ಒಳಗೆ ನೀರದು ಎಲ್ಲ ಕೆಂಪು ಬರ್ತಾವ, ಸಣ್ಣ ಹುಡುಗ ಅದಾನ, ಮತ್ತು ಸಣ್ಣ ಹುಡುಗ ಅಂತ ಅಲ್ಲ ನಮಗೂ ಕೂಡ ಬೇಕು, ಮಣ್ಣದು ಬರ್ತಾವ. ಸೊ ಸುಮ್ಮನೆ ಬೇಡ ಈ ಥರ ಒಂದು ಕುಣ್ಸೋನು ಅಂಥೇಳಿ. ಬಟ್ ನಾನು ಬೇಡ 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 ಅನ್ನಕತ್ತಿದ್ದೆ. ಕೊನೆಗೆ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಕಡಿಮೆ ಅಂದ್ರೆ ತುಂಬ ಕಡಿಮೆ ಬೆಲೆ ಒಳಗೆ ನಮಗೆ ಕೊಡ್ಸಾಕತ್ತಾರ. ಹಾಗಾಗಿ ನಾನು ಸ್ವಲ್ಪ ಮನಸ್ಸು ಮಾಡಿದ್ನಿ, ಇರಲಿ ಪರವಾಗಿಲ್ಲ ಕಡಿಮೆ ಅಮೌಂಟ್ ಒಳಗೆ ಸಿಗತೈತಿ ಅಂಥೇಳಿ. ಇಲ್ಲ ಅಂದ್ರೆ ಇವೆಲ್ಲ ಭಾಳ ಕಾಸ್ಟ್ಲಿ ಅದಾವೆ ನೋಡ್ರಿ ವಾಟರ್ ಪ್ಯೂರಿಫೈ ಅದು. ಬಟ್ ಅಷ್ಟೊಂದು ಅಮೌಂಟ್ ಬೇಡ ಅನ್ಕೊಂಡು ಬಂದು ಕೊನೆಗೆ ನಮ್ಮ ಬಜೆಟಿಗೆ ತಕ್ಕಂಗೆ ತುಂಬ ರೀಸ್ನೇಬಲ್ ಪ್ರೈಸ್ ಒಳಗೆ ಸಿಕ್ಕಿತ್ತು ಅಂದ್ಕೊಡ್ಲೆ ಓಕೆ ಅಂತ ಹೇಳಿದ ತಕ್ಷಣ ಇವತ್ತು ನಮ್ಮ ಹಸ್ಬೆಂಡ್ ಅವರು ಕರ್ಕೊಂಡು ಬಂದಾರು. ಇವರು ನಕ್ಕೊಂಡು ಮಾತಾಡ್ಕೊಂಡು ಎಲ್ಲ ಅದ್ರ ಬಗ್ಗೆ ಹೇಳ್ಕೊಂಡು ಕೂಡ್ಸಾಕತ್ತಾರ. ಅದು ಎಟ್ರಿ ಮತ್ತೆ ಏನ್ ಮಾಡತ್ತಿಲ್ಲ 1.5 ವರ್ಷ ಮೇಲೆ ಅದಕ್ಕೆ ಹಚ್ಚಿದ್ನು ಹೇಳಿ ಸ್ಟ್ಯಾಂಡರ್ಡ್ ಮಷೀನ್ದು ಸರ್ ಹೇಗಿರ್ತದ್ರಿ? ಯಾವಾಗ ಸ್ಟ್ಯಾಂಡರ್ಡ್ ಮಷೀನು ಒಂದ್ಸಲ ಮಷೀನ್ ಸ್ಟಾರ್ಟ್ ಮಾಡ್ರಂದ್ರೆ ನೀರು ತಕ್ಕನ ಹಾರ್ಡ್ನೆಸ್ ಕೊಡ್ತದೆ ಸರ್. ಅದು ನಿಮ್ಗೆ ಹೋಗೋದು ಅದು ಬಿಳಿದು ಬರೋದೇ ತೋರೋದಿಲ್ಲ 4 ದಿವಸ. ಇದು ಕಾರ್ಬನ್ ಸರ್. ಅದು ಇಲ್ಲ ಎಷ್ಟು ಮೇಲಿಂದ ಹೋದ್ರೂ ಏನಾಗಿಲ್ಲ ಅವು. ಏನಿರ್ತಾವ್ರವ? ಅಲ್ಯೂಮಿನಿಯಮ್ ಏನಿರ್ತಾವ? ಪ್ಲಾಸ್ಟಿಕ್ ಇರ್ತಾವ. ಪ್ಲಾಸ್ಟಿಕ್ ಇರ್ತದೆ. ಅದ್ರ ಫೈಬರ್ ಇರ್ಬೇಕದು, ಹಾರ್ಡ್ ಫೈಬರ್ ಇರ್ಬೇಕು. ಏನೂ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳು. ನಿಮ್ಗೆ ಹೇಳಿಲ್ಲ ಸುಳ್ಳು ರೊಕ್ಕ ಹಾಕೋದು ಈ ಕಡೆ ಆಗ್ಬೇಕಂದ್ರೆ ಅಮ್ಮ ಇಷ್ಟ ಆಗ್ಬೇಕಾ? ಯಾವತ್ತೂ ಇಷ್ಟ ಆಗ್ಬೇಕು. ಭಾಳ ಒಂದು ಎರಡು ಬ್ರೂ 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 ಇನ್ನೊಂದು ಯೂಸ್ಫುಲ್ ಅಂತ ಹೇಳಿದ್ನಿ ನೋಡ್ರಿ. ಯೂಸ್ಫುಲ್ ಕಂಟೆಂಟ್ ಅಂದ್ರೆ ಇದ್ರ ಅರ್ಥ ನಮ್ಮ ಮನೆಯೊಳಗೆ ಏನು ಪ್ಯೂರಿಫೈ ಕುಣ್ಸಕ್ಕೆ ಬಂದಾರ ನೋಡ್ರಿ. ಸೊ ನಿಮ್ಗೇನಾದರೂ ಇಲ್ಲಿ ಲೋಕಲ್ ಬೆಳಗಾವಿದಾಗ ಯಾರಾದರೂ ಇದ್ದವರು ನನ್ನ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಗೇನಾದರೂ ವಾಟರ್ ಪ್ಯೂರಿಫೈ ಬೇಕಾಗಿತ್ತು ಕಡಿಮೆ ಅಮೌಂಟ್ ಒಳಗದು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿರಿ. ಸೊ ನಾನು ಇವ್ರಿಗೆ ಹೇಳ್ತೇನೆ. ಸೊ ಅವರು ನಿಮ್ಗೆ ಬಂದುಬಿಟ್ಟು ಎಲ್ಲನೂ ಯಾವ ಥರ ಬೇಕಲ್ಲ ಆ ಥರ ಕೂಡ್ಸಿ ಹೋಗ್ತಾರೆ. ಏನಂದ್ರೆ ಅವ್ರಿಗೂ ಯೂಸ್ ಆಗ್ತದೆ. ಸೊ ನಿಮ್ಗೆ ಯಾರಿಗೆ ಬೇಕಾಗಿರ್ತದಲ್ಲ ನಿಮಗೂ ಕೂಡ ಯೂಸ್ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಶೇರ್ ಮಾಡ್ಕೊಳಕತ್ತೇನೆ. ಸೊ
ಏನಂದ್ರೆ ಈ ವಾಟರ್ ಪ್ಯೂರಿಫೈಗ ಇದು ಪೈಪ ಸಣ್ಣದು ಭಾಳ ಆಗಿತ್ತು ನೋಡ್ರಿ. ಸೊ ಹಾಗಾಗಿ ಹೋಗಿ ಪಾಪ ಮತ್ತು ಇವ್ರು ಹೊಸ ಪೈಪನ್ನು ತೊಗೊಂಡು ಬಂದು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಕೂಡ್ಸಕ್ಕೆ. ಸೊ ಬರ್ರಿ ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದನ್ನು ನೋಡ್ಕೊಂಡು ಹೋಗೋಣಂತೆ. ನಾವು ನೀವು ಇನ್ನೊಂದು ಕನೆಕ್ಷನ್ ತೊಗೋಬೋದ್ರಿ ಇಲ್ಲಿಂದ. ಈ ಟ್ಯಾಪ್ ಇರ್ತಾವಲ್ಲ ಹಿಂಗೆ ಮಾಡ್ಕೊಂಡು ತೊಳೆಯೋದು ಇರ್ತಾವಲ್ಲ ಅಂತ ಈಗ ಸ್ಪ್ರಿಂಗ್ ಹಾಕಿ ಹಿಂಗೆ ಟ್ಯಾಪ್ ಇರ್ತಾರಲ್ಲ ಅಂಥವ್ಕೆ ಯೂಸ್ ಆಗ್ತದೆ. ಚೈನೀಸ್ದವ್ರು ಯೂಸ್ ಮಾಡ್ತಾರೆ. ಎಲ್ಲೇನು ಬರ್ತಾನೆ ಎದಕ್ಕೆ ಬರ್ತಾನೋ ಒಂದು ಬಾಟ್ಲೆ ತುಂಬಿ ಕೊಟ್ಟು ಬಿಡೋ 100 ಮಟ 170 to 100 ಒಳಗೆ ಬಂತಂದ್ರೆ ರೀ ನಡೀತೈತಿ. ಅಂದ್ರೆ ಭಾಳ ತೀರಾ ಕಮ್ಮಿ ಐತಂದ್ರೆ ಅದ್ರಾಗ ಏನು ಗಂದುಳೆ ಮುಗೀತು. ಒಂದ್ಸಲ ಸೆಟ್ ಮಾಡ್ರಿ ಮುಗಿತ್ಲ. ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿದ್ರೆ ಕೊಡ್ತೇನೆ. ಈಗ ಸೆಟ್ ಐತ್ರಿ ನೀರು. ಈಗ ಮುಗೀತು ಸರ್. ಈಗ ಆಮೇಲೆ ನೀ ಕುಡಿದು ಇದನ್ನ ಮಾಡೋದು ಮನುಷ್ಯ ಯಾರು ವಿಚಾರ ಮಾಡೋದಿಲ್ಲ. ಆಮೇಲೆ ತಾನ ಭಾಳ ಏನು ಸಮಸ್ಯೆ ಬಂದ್ರೆ ವಿಚಾರ ಮಾಡೋದು ಮನುಷ್ಯ. ಇವ್ರನ್ನ ಆಲ್ರೆಡಿ ನೀವು ಹಳೆ ವ್ಲಾಗ್ಗಳ್ಗೆ ನೋಡಿರ್ಬೇಕು. ಯಾಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆವಾಗ ಇವ್ರ ವೈಫದ್ದು ಕುಬ್ಸ ಐತೆ ನೋಡ್ರಿ, ಇನ್ವೈಟ್ ಮಾಡಿದ್ರೆ. ಸೊ ಆವಾಗ ಕುಬ್ಸದ ವ್ಲಾಗ್ ಮಾಡಿದ್ದೆ. ಸೊ ಅದಾದ್ಮೇಲೆ ಎಲ್ಲೂ ಸಿಕ್ಕಿಲ್ಲ. ನಮ್ಮ ಮನೆಯೊಳಗೆ ಇವಾಗ ಬಂದಿದ್ರು. ಅಣ್ಣ ನೀವು ನೆಕ್ಸ್ಟ್ ಟೈಮ್ ಪ್ಯಾಕೆಟ್ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಅಡ್ರೆಸ್ ರೂಲ್ಸ್ ಇದೊಂದು ಒನ್ 64 ಆಗ್ತದೆ. ಅದಕ್ಕೆ 44 ಅಂತ ಹೇಳಿ 78 ಅಂತ ತಗೋರಿ. ಹಾಂ ಹಾಂ ಈಗ ಕಮ್ಮಿ ಆಗತ್ತೆ ನೋಡ್ರಿ. ಅದೆಲ್ಲ ನಡೀತ್ಲ ಇಸ್ಕೊಂಡು ಮತ್ತೆ ಏನು ಸರಿ ಅಂದ್ರೆ ಇದು ಈ ಸ್ವಲ್ಪ ಇಲ್ಲಿ ಹೋಗ್ತದೆ. ಅಲ್ಲೇ ಅದ ಅಲ್ಲಿ ಕೆಳಗೆ ಕುಂದ್ಸಲ್ರಿ. ನಾವು ಸ್ಕ್ರೂ ತೆಗಿಲ್ರಿ. ನೀವು ಮನೆ ಚೇಂಜ್ ಮಾಡಿಬಿಟ್ರಿ ನೋಡೋದಿಲ್ಲ ನಿಮ್ಮ ಮನೆ. ಹಾಂ ಚೇಂಜ್ ನೋಡ್ರಿ. ಅದು ಇಂಡಿಪೆಂಡೆಂಟ್ ಐತೆ ಯಾರು ಡಿಪೆಂಡ್ ಮ್ಯಾಗ ಓನರ್ ಇರ್ತಾರೆ. ಅದ ಒಟ್ಟು ಓನರ್ ಮ್ಯಾಗ ಇರ್ತಾರೆ. ಅದ ಮುಷ್ಕಿಲ್ಲ. ಓನರ್ ಇದ್ದು ಅಂದ್ರೆ ನಂಗೆ ಇದಾಗೋದು ಕರೆಕ್ಟ್ ಅಂತಲ್ಲ. ಹಿಂಗೆ ಇಲ್ಲ 2 ವರ್ಷ. ಈಗ ನಾ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಎಂಟೈರ್ ಚಲೋ ಕೊಡ ನಾನು ಒಂದಷ್ಟು ಮಂದಿ ನೆನಪ ಇಟ್ಟಿದ್ರಿ. ಟೆಕ್ನಿಕಲ್ ಇರಕ್ಕಿಲ್ಲ ನಾನು. ಹಾಂ ಮಾರ್ಕೆಟಿಂಗ್ ಇದೆ. ಇಲ್ಲ ನಾ ಟೆಕ್ನಿಕಲ್ ಇದ್ದೀನಿ ರೀ, ಮಾರ್ಕೆಟಿಂಗ್ ಎರಡೂ ಮಾಡೀನಿ. ಮಾರ್ಕೆಟಿಂಗ್ ಮಾಡಿ ಟೆಕ್ನಿಕಲ್ ಹೋಗಿನಿ. ಅವ್ನು ನೋಡಕ್ಕೆ ನಮ್ಮ ಎರಡು ಕಡೆ. ಹಾಂ ಇಲ್ಲ ರೀ ಅವ್ರ ಮಷಿನ್ ದೊಡ್ಡದಿರ್ತಾವ ದೊಡ್ಡದಿತ್ತು. ಮೊದಲಿನ ಇವ್ರು 2 ಸಲ ಚೇಂಜ್ ಆಗೈತೆ ನೋಡ್ರಿ. ಯಾರಂದ್ರೆ ಓನರ್ಗಳು ಬಂದಿದ್ರ. ಹಾಂ ಅಂದ್ರೆ ಅವ್ರು ಚೇಂಜ್ ಮಾಡ್ಕೊಂಡ್ರಿ. ಬಾಡಿಗೆ ಇದ್ದ ಮೊದಲೇ ಬಾಡಿಗೆ ಬೇರೆದವ್ರು ಇದ್ರಲ್ಲ ಫಸ್ಟ್ ಓನರ್ ಇದ್ರ. ಅದಾದ್ಮೇಲೆ ರೀ ರೆಂಟ್ ಇದ್ರ. ಹಾಂ ಅವರೇ ಚೇಂಜ್ ಮಾಡ್ಕೊಂಡ್ರಿ. ಓನರ್ ಇದು ರೆಂಟೆಡ್ ಇದ್ರಿ. ರೆಂಟೆಡ್ ಇದು ಓನರ್. ಇದು ಓನರ್ ಅದು ಗೊತ್ತಾಗತ್ತೆ ಮ್ಯಾಗ ಈಗ ಹಚ್ಚ ಹಚ್ಬಿಟ್ಟು ಮಾಡಿದ್ರೆ ಹೋಗಿ ಬಿಚ್ಕೊಂಡು ಹೋಗ್ಯಾರ. ಇಲ್ಲ ಒಮ್ಮೆ ಆಗೋದು. ಕೊಂತೈತಿ ಕುಂತ್ರೆ ಕೊಂತೈತಿ ಮಾಡಿ ಭಾಳ ಗಂಡಾಗೈತಿ. ಹಿಂಗೆ ಕೊಡ್ಬೇಕು ಹಿಂಗಾಗೈತಿ. ಒಳಗೆ ಎರಡು ಗೊತ್ತೈತಿ ಗೊತ್ತೈತಿ. ಸಾಚಿ ಹಿಡ್ದೈತಿ. ಒಂದು ಹಿಡ್ದೈತಿ ಒಂದು ಹಾಂ ಎರಡು ಹಿಡ್ದೈತಿ. ಎರಡು ಹಿಡಿತದ. ಹಿಂಗೆ ಆಗ್ಬೇಕಂದ್ರೆ ಹಿಂಗಾಗುತ್ತೆ ನೋಡಿ. ಹಿಂಗೆ ಆಗ್ಬೇಕಲ್ರಿ. ಸ್ಕ್ರೂ ಒಳಗೆ
ಕಟ್ ಮಾಡೋಣ ಮಾಡ್ರಿ ನಡೀತು ಬಿಡ್ರಿ ಆಮ್ಯಾಗ ಒಂದು ಏನು ಹಚ್ಕೋತ್ರಿ ಹಾಂ ಅದು ಕಟ್ಟಿ ಅದನ್ನೆಲ್ಲ ಅಡ್ಜಸ್ಟಬಲ್ ಮಾಡಿ ಅದಕ್ಕೆ ಮಾಡಿ ಟಿಕ್ಸ್ ಹಚ್ಚಿ ಹಾಂ ರೀ ಹೊಡಿಸ್ಬಿಡೋದು ಅಂತ ಪಪ್ಪ ನೋಡಿ ಕೈ ಗೊತ್ತ ಸರಿ ನಿಮ್ಗೆ ನೀವು ಸ್ವಲ್ಪ ಅದು ಕುಡಿದು ರೂಢಿಯಾಗಿರುತ್ತಲ್ಲ ಸ್ವಲ್ಪ ಅದು ಒಂಥರ ಟೇಸ್ಟ್ ಬೇರೆ ಆಗ್ತದೆ